ಸಂಖ್ಯೆಗಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 5 ವರ್ಷಗಳ ಅವಧಿಗೆ ಇದ್ದಂಥ ಅವಧಿ ಒಳಗೆ ಇಲ್ಲಿ ತನಕ ಇಬ್ಬರು ಅಧ್ಯಕ್ಷರುಗಳಾಗಿ ಕಾರಣಾಂತರಗಳಿಂದ ಅವರು ಬೇರೆಯವ್ರಿಗೆ ದಾರಿ ಮಾಡಿಕೊಟ್ಟು ಇವತ್ತು ರಾಜೀನಾಮೆ ಕೊಟ್ಟಂಥ ಸ್ಥಾನಕ್ಕೆ ಇಲ್ಲಿರ್ತಕ್ಕಂಥ ನಿರ್ದೇಶಕರುಗಳೆಲ್ಲರೂ ರಿಜ್ವಾನ್ ಅಂತಕ್ಕಂಥ ನಿರ್ದೇಶಕರನ್ನು ಎಲ್ಲರೂ ಒಗ್ಗಟ್ಟಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ನಾವು ಯಾವಾಗಲೂ ಏನು ಸಹಕಾರಿ ಮನೋಭಾವದಲ್ಲಿ, ಸಹಕಾರಿ ಮನೋಧರ್ಮದಲ್ಲಿ ಸಂಸ್ಥೆಯನ್ನು ತೆಗೆದುಕೊಂಡು ಹೋಗಬೇಕು, ಸಂಸ್ಥೆಯ ಬೆಳವಣಿಗೆ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅನ್ಯೂನ್ಯತೆಯಿಂದ ಹೋಗ್ತಾ ಇರೋಂಥದ್ದು. ಇವತ್ತಿಗೆ ಈ ಸೊಸೈಟಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 8ರಿಂದ 10 ಹಳ್ಳಿ ಇರ್ಬೋದು, ಒಂದು 4 ಅಥವಾ 5 ರೆವಿನ್ಯೂ ಗ್ರಾಮಗಳು, ಅದ್ರ ಜೊತೆಗೆ ಮಿಕ್ತವು, ಅದ್ರ ಜೊತೆ ಇರ್ತಕ್ಕಂಥ ಆಮ್ಲೆಟ್ ವಿಲೇಜ್ಗಳು 6 ಕೋಟಿಯಷ್ಟು ರೈತರ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು ಸಾಮಾನ್ಯವಾದ ವಿಚಾರ ಅಲ್ಲ. ಒಂದು ಈ ಭಾಗದ ರೈತರ ಕೃಷಿ ಚಟುವಟಿಕೆಗಳು ಕುಂಠಿತ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಅವರ ಜಮೀನನ್ನು ಆಧಾರವಾಗಿ ಮಾಡಿಕೊಂಡು ಇವತ್ತು 6 ಕೋಟಿ ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆದಷ್ಟು ಬೆಳೆ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಹೈನುಗಾರಿಕೆಗೆ, ಕೋಳಿ ಸಾಕಾಣಿಕೆಗೆ ಅನುಕೂಲವಾಗ್ತಕ್ಕಂಥ 10 ಲಕ್ಷ ಅಥವಾ 15 ಲಕ್ಷ ತನಕ ಸಾಲವನ್ನು ಕೂಡ ಸೊಸೈಟಿ ವತಿಯಿಂದ ಕೊಡ್ತಾ ಇರ್ತಕ್ಕಂಥದ್ದು. ಗೊಬ್ಬರ ಬೇರೆ ತಾಲೂಕುಗಳಲ್ಲಿ ಇವಾಗ ಮಳೆ ಕೇಳಿ ತಾವು ನೋಡ್ತಾ ಇದ್ದೀರಿ, ಒಳ್ಳೆ ಮಳೆ ಆಗ್ತಾ ಇರ್ತಕ್ಕಂಥದ್ದು. ಆಗಲೇ ಸಾಕಷ್ಟು ಬಿತ್ತನೆ ಕಾರ್ಯ ಬರದಿಂದ ಸಾಗ್ತಾ ಇದೆ. ಯೂರಿಯಾಗೆ ಅಭಾವ, ಹಾಹಾಕಾರ ಎಲ್ಲ ಕಡೆ ಕೇಳ್ತಿದ್ರು. ಇರೋದ್ರೊಳಗೆ ನಮ್ಮ ತಾಲೂಕಿನಲ್ಲಿ ಎಲ್ಲೂ ವ್ಯತ್ಯಯ ಆಗದಂಗೆ, 1 ದಿನ 2 ದಿನ ಲೇಟ್ ಆದರೂ ಕೂಡ ಯಾವುದೇ ಆ ಬೆಳೆಯ ಬೆಳವಣಿಗೆಗೆ ತೊಂದರೆ ಆಗದಂಗೆ ಯೂರಿಯಾ, DAP 20-20 ಬೇಕಾಗಿರ್ತಕ್ಕಂಥ ಕೃಷಿಕರ ಬೇಡಿಕೆಯ ರಸಗೊಬ್ಬರವನ್ನು ಕೂಡ ನಿಗದಿತ ಅವಧಿಯೊಳಗೆ ಪೂರೈಕೆ ಮಾಡ್ತಾ ಈ ಸಂಸ್ಥೆ ರೈತರ ಪರವಾಗಿ ನಡೀತಾ ಇರ್ತಕ್ಕಂಥದ್ದು. ಆ ಸಂಸ್ಥೆಗೆ ಅಧ್ಯಕ್ಷರಾದಂಥ ರಿಜ್ವಾನ್ ಪಾಷಾರವರು ಎಲ್ಲ ನಿರ್ದೇಶಕರ ಸಹಮತದೊಂದಿಗೆ ಬರ್ತಕ್ಕಂಥ ದಿನಗಳಲ್ಲಿ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗಲಿ ಅಂತಕ್ಕಂಥ ಆರೈಕೆ, ಕಿವಿ ಮಾತು ನಮ್ಮದು. ಲಾಭಾಂಶ ಆಡಿಟ್ ಆಗೈತೆ 3 ಲಕ್ಷ ಅಥವಾ 4 ಎಷ್ಟಪ್ಪ ಆಡಿಟ್ ಆಗೈತಲ್ಲ, 3 ಲಕ್ಷ ಖರ್ಚು ವೆಚ್ಚಗಳನ್ನು ಕಳೆದು ನಿವ್ವಳವಾದಂಥ 3 ಲಕ್ಷ ಲಾಭದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇನ್ನೇನು ಜನರಲ್ ಬಾಡಿ ಡೇಟು ಕೂಡ ಫಿಕ್ಸ್ ಆಗಲೇಬೇಕಲ್ಲ, ಸೆಪ್ಟೆಂಬರ್ 25ರೊಳಗೆ ಅದು ಕೂಡ ಆಡಿಟ್ ಸಹಿತವಾದಂಥ ಜನರಲ್ ಬಾಡಿನೂ ಕೂಡ ಆಗಬೇಕಾಗಿರ್ತಕ್ಕಂಥದ್ದು. ಹತ್ತಿರದಲ್ಲಿ ಚೆನ್ನಾಗಿ ನಡೀತಾ ಇದೆ ಅಂತಕ್ಕಂಥ ಭಾವನೆ ಸರ್. ಈಗ ಹಾಲಿನ ದರ ಏರಿಕೆ ವಿಚಾರವಾಗಿ ಸರ್, ಹಾಲಿನ ದರ ಏರಿಕೆ ವಿಚಾರವಾಗಿ ನಾನು ರೈತರಲ್ಲಿ ನಾನು ಒಬ್ಬ ನಿರ್ದೇಶಕನಾಗಿ ಮಾತಾಡ್ತಕ್ಕಂಥ ಮಾತು, ರೈತರಲ್ಲಿ ಅಂತ್ಯಕಂತ್ಯಗಳು ಅಥವಾ ಗೊಂದಲಗಳನ್ನು ಮೂಡಿಸಬಾರ್ದು. ಇದು ಆಡಳಿತ ಮಂಡಳಿಯಲ್ಲಿ ನಮ್ಮೆಲ್ಲರ ಅಧ್ಯಕ್ಷರಾದಂಥ ಬೊಮ್ಮೂಲ್ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ DK ಸುರೇಶ್ರವರ ಮತ್ತು ಎಲ್ಲ 14 ತಾಲೂಕು ನಮ್ಮ ಒಕ್ಕೂಟದ ಎಲ್ಲ ನಿರ್ದೇಶಕರುಗಳ ಒಮ್ಮತದ ತೀರ್ಮಾನ. ನಾವೆಲ್ಲರೂ ಕೂಡ ಹಾಲಿನ ದರ ಏರಿಕೆ ಆಗಬೇಕು ಅಂತಾದರೆ ಯಾವ ರೀತಿ ಮೂಲಭೂತವಾಗಿ ಒಂದು ಜಾಸ್ತಿ ಮಾಡಬೇಕು ಅಂದಾಗ ಯಾವ್ಯಾವ ರೀತಿ ಮಾಡಬೇಕು ಅನ್ನೋಂಥ ವ್ಯವಸ್ಥೆ ಇರ್ತದಲ್ಲ, ಅದನ್ನು ಸರಿಯಾದ ಮಾಹಿತಿ ಜೊತೆಗೆ ಮಾತಾಡ್ತೀನಿ. ಸುಮ್ಮನೆ ನಾನೇನೋ ಇಲ್ಲಿ ಒಂದು ಹೇಳೋದು, ತಮಾಜೆ ಹೇಳಿದಂತೆ ಏನಂತದ್ದು ಈಗ ಗೊಂದಲಾಗಂಥದ್ದು ಬೇಡಿ. ಇದು ಆಡಳಿತ ಮಂಡಳಿಯ ಸರಿಯಾದ ಅಧಿಕಾರಿಗಳು ಮತ್ತು ಆಡಳಿತ ಮಂಡಳಿ ನಿರ್ದೇಶಕರುಗಳ ತಿಳುವಳಿಕೆಯಿಂದ ಹತ್ತಿರದ ಭವಿಷ್ಯದಲ್ಲಿ ಖಂಡಿತವಾಗ್ಲೂ ಬೆಲೆ ಏರಿಕೆ ಅಂತೀನಿ. ರೈತರ ಹಾಲಿನ ಬೆಲೆಗೆ ಕೊಡ್ತಕ್ಕಂಥ ದರವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಹತ್ತಿರದಲ್ಲಿದೆ ಏನಂತ ಮಾತನ್ನಂತೂ ಖಂಡಿತವಾಗ್ಲೂ ಹೇಳ್ತೀನಿ.